ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಿಸಿ ಬಿಸಿಯಾದ ಕಡಲೆಬೇಳೆ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಜಸ್ಟ್ ಇದಕ್ಕೆ ಬೇಕಾಗಿರೋ 4 ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಹಾಗೆ ಕೊತ್ತಂಬರಿ ಮತ್ತು ಕಡಲೆಬೇಳೆ. ಹಾಕಿರೋ ಕಡಲೆಬೇಳೆ ಒಂದು ಸ್ವಲ್ಪ ನೆನೆಸಿದ್ರೆ ಸಾಕು. ಈಗ ಫಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ರುಬ್ಕೊಳ್ಳೋಣ. ಕಡಲೆಬೇಳೆ ಹಾಕಿದ್ರೆ ಅದು ಕ್ಲೀನಾಗಿ ಪೇಸ್ಟ್ ಆಗೋಲ್ಲ. ಅದಕ್ಕೆ ಫಸ್ಟ್ ಇದೆರಡನ್ನೂ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಬಂದುಬಿಡೋಣ. ಈಗ ನುಣ್ಣಗೆ ರುಬ್ಬಿದಾದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಇದನ್ನು ನೈಸಾಗಿ ರುಬ್ಕೋಬಾರ್ದು. ಸ್ವಲ್ಪ ಹಿಂಗೆ ತರಿಯಾಗಿ ರುಬ್ಕೊಂಡು ಬರೋಣ. ಅಷ್ಟು ಕಡಲೆಬೇಳೆ ಏನೇನು ತೊಗೊಂಡಿದ್ವೋ ಅದಷ್ಟು ಹಾಕಿ ರುಬ್ಕೊಂಬರೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಬಂದಿದೆ ಅಂತ. ಇಷ್ಟು ನೋಡಿ, ಈ ಥರ ತರಿಯಾಗಿದ್ದರೆ ಸಾಕು. ಈಗ ಇದನ್ನ ಒಂದು ಸಪ್ರೇಟ್ ಒಂದು ಬಟ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಥರ ಉಳಿದಿದ್ದ ಎಲ್ಲ ಕಡಲೆಬೇಳೆಯನ್ನು ಇದೇ ಥರ ತರಿಯಾಗಿಯೇ ರುಬ್ಕೊಂಬರೋಣ. ಸ್ವಲ್ಪ ಜಾಸ್ತಿನೇ ತರಿಯಾಗಿರಲಿ, ಜಾಸ್ತಿ ನುಣ್ಣಗೇನು ರುಬ್ಬಬೇಡಿ. ಇದನ್ನೆಲ್ಲ ರುಬ್ಕೊಂಡು ಬಂದುಬಿಟ್ಟು ಇದಕ್ಕೆ ಬೇರೆ ಎಲ್ಲ ಮಸಾಲೆ ಆ್ಯಡ್ ಮಾಡಿ ಮಾಡೋಣ. ತುಂಬ ಬೇಗನೆ ಆಗುತ್ತೆ, ಈಸಿಯಾಗೆ ಮಾಡ್ಬೋದು ಇದನ್ನು ನೀವು. ಚೆನ್ನಾಗೂ ಇರುತ್ತೆ ಟೇಸ್ಟು. ಹಂಗಂತ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಡೀಪ್ ಫ್ರೈಡ್ ಆಯಿಲ್ ನೋಡ್ಕೊಂಡು ತಿನ್ನಿ. ಕರಿಬೇವು ಮತ್ತು ಕೊತ್ತಂಬರಿ, ಈರುಳ್ಳಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗುತ್ತೆ. ನೀವು ಎಷ್ಟು ಮಾಡ್ತಿರೋ ಕ್ವಾಂಟಿಟಿ ಅದ್ರ ಮೇಲೆ ನೀವು ತೊಗೊಳ್ಳಿ. ನಾನು ಇಲ್ಲಿ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಹಾಕಿ ನೀರೇ ಮುಟ್ಟಿಸ್ಬಾರ್ದು. ಇದಕ್ಕೆ ನೀರೇನು ಹಾಕ್ಲ್ದಂಗೆ ಹಂಗೆ ಅದು ಹಸಿದ್ರಲ್ಲೇ ಮಾಡ್ಕೋಬೇಕು. ಅದು ಕಡಲೆಬೇಳೆ ನೆನೆಸಿರೋದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದರಲ್ಲೇ ಸಾಕಾಗುತ್ತೆ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ನೋಡಿ, ಆ ಥರ ಉಂಡೆ ಮಾಡೋಕ್ಕೆ ಬರಬೇಕು. ಈ ಥರ ತಟ್ಟಿದರೆ ಈ ಥರ ಬರಬೇಕು, ಒಡ್ಕೋಬಾರ್ದು, ಎಲ್ಲೂ ಒಡಿಲಿಲ್ದಂಗೆ ಬರಬೇಕು. ಈ ಥರ ಆದರೆ ಸಾಕು. ಈಗ ರೆಡಿಯಾಗಿದೆ. ಇದೇ ನೆನೆಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ಡೀಪ್ ಫ್ರೈ ಮಾಡ್ಕೋಬೋದು. ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಇಲ್ಲ ನಿಮ್ಮ ಹತ್ರ ಏರ್ ಫ್ರೈ ಇದ್ದರೆ ಏರ್ ಫ್ರೈ ಎಲ್ಲಾದರೂ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಕ್ವಾಂಟಿಟಿನ ನೀವು ನೋಡಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ತಿದ್ರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾಸ್ತಿ ಹಾಕಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ವಲ್ಪ ಮಾಡ್ತಿದ್ರೆ ಸ್ವಲ್ಪ. ಈರುಳ್ಳಿನ ಅಷ್ಟೇ ನೀವು ಜಾಸ್ತಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನೋಡಿ, ಈ ಥರ ಎಲ್ಲ ತಟ್ಟಬೇಕು ಚೆನ್ನಾಗಿ. ಸ್ವಲ್ಪ ಫುಲ್ ದಪ್ಪ ತಟ್ಟಬೇಡಿ, ಸ್ವಲ್ಪ ಸಣ್ಣ ಕೈಯಲ್ಲೇ ತಟ್ಟಿ ಸಾಕು. ಇಷ್ಟು ನೋಡಿ, ಈ ಥರ ಬಂದರೆ ಸಾಕು. ನಾನು ಇಷ್ಟು ಇದಕ್ಕೆ ತಟ್ಕೊಂಡು ಎಣ್ಣೆನ ಫಸ್ಟ್ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ರಿಸ್ಪಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿ, ಕಾದಿದೆ. ಈಗ ಅದು ಏನು ನೊರೆ ಬರ್ತಿದೆಯಲ್ಲ, ಅದಷ್ಟು ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಹಂಗೆ ಬೇಯಿಸ್ಕೊಂಡ್ರೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಫುಲ್ ಗೋಲ್ಡನ್ ಕಲರ್ ಆಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗೆ ಮಾಡ್ಬೋದು, ಒಡ್ಕೊಳೋದಿಲ್ಲ. ಈ ಥರ ನೋಡಿ, ಇಷ್ಟೇ ಸಿಂಪಲ್. ಈ ಥರ ಮಾಡಿ ಒಂದು ಸ್ವಲ್ಪ ಇಷ್ಟು ತಿಕ್ಕಾಗಿರಲಿ ಸಾಕು. ಈ ಥರ ಮಾಡಿ ನೀವು ಫ್ರೈ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಎಲ್ಲನೂ ಅಂದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಉಳಿದಿದ್ದೆಲ್ಲನೂ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಆಲ್ರೆಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡಿ, ಆವಾಗ ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ, ಈಗ ಆಗಿದೆ ಇದು. ಇದನ್ನು ನಾನು ತೆಗೆದು ಹಾಕ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.